ಸಿಎಂ ಡಿಸಿಎಂ ನಡುವೆ ಕುರ್ಚಿ ಕಾಳಗ ಬೂದಿ ಮುಚ್ಚಿದ ಕೆಂಡದಂತಿದೆ. ಡಿಕೆಶಿ ಸಿಎಂ ಆಗೇ ಆಗ್ತಾರೆ ಅಂತ ನಿನ್ನೆಯಷ್ಟೇ ಕುಣಿಗಲ್ ರಂಗನಾಥ್ ಬಾಂಬ್ ಹಾಕಿದ್ರು. ಶಿವರಾಮೇಗೌಡ ಕೂಡ ಡಿಕೆಶಿ ಸಿಎಂ ಆಗಲಿದ್ದಾರೆ ಅಂತಿದ್ರು. ಹೈಕಮಾಂಡ್ ಎಚ್ಚರಿಕೆ ನಡುವೆಯೂ ಪವರ್ ಶೇರಿಂಗ್ ಬಗ್ಗೆ ಮಾತಾಡಿದ್ದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ಸಿಎಂ ಬದಲಾವಣೆ ಹಾಗೂ ಡಿಕೆ ಶಿವಕುಮಾರ್ ಇಂದಲ್ಲ ನಾಳೆ ಸಿಎಂ ಆಗುತ್ತಾರೆ ಎಂಬ ಹೇಳಿಕೆ ನೀಡಿದ ಇಬ್ಬರು ಕಾಂಗ್ರೆಸ್ ಮುಖಂಡರಿಗೆ ಕಾಂಗ್ರೆಸ್ ಶಿಸ್ತು ಸಮಿತಿ ನೋಟಿಸ್ ನೀಡಿದೆ. ಕಾಂಗ್ರೆಸ್ ಶಿಸ್ತು ಪಾಲನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಕೆ ರೆಹಮಾನ್ ಖಾನ್ ಅವರು ಈ ನೋಟಿಸ್ ನೀಡಿದ್ದಾರೆ. ಅಲ್ಲದೆ 1 ವಾರದೊಳಗಾಗಿ ಉತ್ತರ ನೀಡುವಂತೆ ಸೂಚನೆ ನೀಡಿದ್ದಾರೆ. ಈ ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ಮುಂದಿನ ವರ್ಷಗಳು ನಾನೇ ಸಿಎಂ ಎಂದಿದ್ದಾರೆ. ದಸರಾ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಜಟಾಪಟಿ ತಾರ್ಕಕ್ಕೇರಿದೆ. ಈಗಾಗಲೇ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾವೇನೋ ಅವ್ರೇನು ಹೇಳ್ತಾರೆ ಅದ್ರ ಬಗ್ಗೆ ಕೇಳ್ತೀವಿ ಅಂತ ಈಗಾಗಲೇ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅಷ್ಟಕ್ಕೆ ನಾನು ಸ್ಥೀಮಿತವಾಗಿ ನಾವೆಲ್ಲ ಇರೋಣ. ಸುಮ್ಮನೆ ಅದಕ್ಕೆ ಮಾಧ್ಯಮದವರು ಡಿ ಕೆ ಹಿಂಗೆ ಹೇಳ್ದ, ಅವ್ರು ಹಿಂಗೆ ಹೇಳಿದ್ರು, ಅದೇ ಹೇಳಿದ್ರು, ಅವ್ನು ಯಾರೋ MLA ಹೇಳ್ದ, ಎಲ್ಲ ಹೇಳಿದ್ದೀನಿ. ನಾನು ಶಿವರಾಮೇಗೌಡಗೂ ನೋಟಿಸ್ ಕೊಡು, ರಂಗನಾಥ್ಗೂ ಕೊಡು, GC ಚಂದ್ರಶೇಖರ್ಗೂ ನೋಟಿಸ್ ಕೊಡು ಅಂತ ಹೇಳಿದ್ದೀನಿ. ನಾವೇನು ಮಾತಾಡಿದ್ವಿ ಮಾತಾಡಿದ್ರು ಅಡ್ವಾನ್ಸಾಗಿ ನಮ್ಮ ಡೌಟ್ ಇದೆ. ಕೊಡು ಅಂತ ಈಗ ಹೇಳಿದ್ದೀನಿ. ನೋಟಿಸ್ ಕೊಡಿ ಅಂತ ನಮ್ಗೆ ಹೇಳಿದ್ದಾರೆ. ಶಿಸ್ತಿನ ಶಿಪಾಯಿ ಶಿಸ್ತು ನಮ್ಮಲ್ಲಿ ಶಿಸ್ತಿಲ್ಲ ಅಂದರೆ ಯಾವ ಪಾರ್ಟಿನೂ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾವೇನೋ ಅವ್ರೇನು ಹೇಳ್ತಾರೆ ಅದ್ರ ಬಗ್ಗೆ ಕೇಳ್ತೀವಿ ಅಂತ ಈಗಾಗಲೇ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅಷ್ಟಕ್ಕೆ ನಾನು ಸ್ಥೀಮಿತವಾಗಿ ನಾವೆಲ್ಲ ಇರೋಣ. ಸುಮ್ಮನೆ ಅದಕ್ಕೆ ಮಾಧ್ಯಮದವರು ಡಿ ಕೆ ಹಿಂಗೆ ಹೇಳ್ದ, ಅವ್ರು ಹಿಂಗೆ ಹೇಳಿದ್ರು, ಅದೇ ಹೇಳಿದ್ರು, ಅವ್ನು ಯಾರೋ MLA ಹೇಳ್ದ, ಎಲ್ಲ ಹೇಳಿದ್ದೀನಿ. ನಾನು ಶಿವರಾಮೇಗೌಡಗೂ ನೋಟಿಸ್ ಕೊಡು, ರಂಗನಾಥ್ಗೂ ಕೊಡು, GC ಚಂದ್ರಶೇಖರ್ಗೂ ನೋಟಿಸ್ ಕೊಡು ಅಂತ ಹೇಳಿದ್ದೀನಿ.